ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತಿನ ವಿಡಿಯೋದಲ್ಲಿ ಬನಾನಾ ಮಿಲ್ಕ್ ಶೇಕ್ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬಾಳೆಹಣ್ಣಿನ ಮಿಲ್ಕ್ ಶೇಕು ಬನ್ನಿ ಮಾಡುವ ವಿಧಾನ. ಅದಕ್ಕೂ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ಮೊದಲಿಗೆ ನಾನಿಲ್ಲಿ ಒಂದು 10 ಗೋಡಂಬಿ 10 ಬಾದಾಮಿಯನ್ನು ತೊಗೊಂಡಿದ್ದೀನಿ. ಹಾಗೆ ಖರ್ಜೂರ ಒಳಗಡೆ ಬೀಜವನ್ನು ತೆಗೆದುಬಿಟ್ಟು ಈ ಥರ ತೊಗೊಂಡಿದ್ದೀನಿ. 5 ಖರ್ಜೂರ ನೋಡಿ. ನಾನಿಲ್ಲಿ 3 ಗ್ಲಾಸಷ್ಟು ಮಾಡ್ಕೊತಾ ಇದ್ದೀನಿ, ಅದಕ್ಕೆ ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ. ಹಾಗೆ ನಾನು ಸಪ್ರೇಟ್ ಬೌಲಿಗೆ ಸೇರಿಸ್ಕೊಂಡು ಒಂದು ಬೌಲ್ ತುಂಬ ಹಾಲನ್ನು ಸೇರಿಸ್ಕೊಂಡು ನೆನೆಸ್ಕೊತಾ ಇದ್ದೀನಿ. ಖರ್ಜೂರ ಮತ್ತು ಗೋಡಂಬಿ ದ್ರಾಕ್ಷಿಗೂ ಕೂಡ ನೋಡಿ. ನಾನಿಲ್ಲಿ ಒಂದು 1 ಅವರ್ ನೆನೆಸ್ಕೊಂಡಿದ್ದೆ ಹಾಲಲ್ಲಿ. ನೀವು ನೀರಲ್ಲೂ ಕೂಡ ನೆನೆಸ್ಕೋಬೋದು, ಆದರೆ ಹಾಲಲ್ಲಿ ನೆನೆಸ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ಹಾಗಾಗಿ ಆದಷ್ಟು ಹಾಲಲ್ಲೇ ಮಾಡ್ಕೊಳ್ಳಿ ನೋಡಿ. ಇವಾಗ ಇದನ್ನು ಒಂದು 1 ಅವರ್ ನೆನೆಯೋಕೆ ಬಿಡೋಣ. ಮತ್ತು 1 ಅವರ್ ನಂತರ ನಾನಿಲ್ಲಿ ಕೆಂಪು ಕಲ್ಲು ಸಕ್ಕರೆಯನ್ನು ಉಪಯೋಗಿಸ್ತಾ ಇದ್ದೀನಿ. ನೀವು ವೈಟ್ ಬೇಕಾದರೆ ವೈಟು ಕೂಡ ಉಪಯೋಗಿಸ್ಕೋಬೋದು. ಕೆಂಪು ಕಲ್ಲು ಸಕ್ಕರೆ ನಾನು ಒಂದು 2 ಚಮಚ ಅಷ್ಟು ಮತ್ತು ನೆಂದಿರುವಂಥ ಖರ್ಜೂರವನ್ನು ಸೇರಿಸ್ಕೊತಾ ಇದ್ದೀನಿ. ಖರ್ಜೂರದ ಜೊತೆ ಹಾಲು ಕೂಡ ರುಬ್ಕೊಳ್ಳೋದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಗೋಡಂಬಿ ಮತ್ತು ಬಾದಾಮಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಒಂದು ವೇಳೆ ದ್ರಾಕ್ಷಿ ಬೇಕಿದ್ದರೆ ದ್ರಾಕ್ಷಿ ಕೂಡ ಸೇರಿಸ್ಕೋಬೋದು, ಆದರೆ ನಾನು ಇಲ್ಲಿ ದ್ರಾಕ್ಷಿಯನ್ನು ಉಪಯೋಗಿಸ್ತಾ ಇಲ್ಲ, ಒಣ ದ್ರಾಕ್ಷಿ ನೋಡಿ. ಕಂಪ್ಲೀಟಾಗಿ ಸೇರಿಸ್ಕೊಂಡು ಇವಾಗ ಈ ಹಾಲನ್ನು ಸಪ್ರೇಟಾಗಿ ತೆಗೆದಿಟ್ಬಿಟ್ಟು ನಾವು ರುಬ್ಕೊಳ್ಳೋಣ. ಒಂದು ಸಲ ನುಣ್ಣಗೆ ರುಬ್ಕೊಳ್ಳೋಣ ನೋಡಿ, ಏಕೆಂದರೆ ತರ್ತರಿಯಾಗಿರುತ್ತೆ. ಹಾಗಾಗಿ ಫಸ್ಟು ಡ್ರೈ ಫ್ರೂಟ್ಸ್ ಎಲ್ಲ ಇಷ್ಟು ರುಬ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 3 ಬಾಳೆಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ನಾನು 3 ಗ್ಲಾಸ್ ಮಾಡ್ಕೊಳ್ತಾ ಇರೋದ್ರಿಂದ ಸಣ್ಣದಾಗಿ ಕಟ್ ಮಾಡಿ ಏಲಕ್ಕಿ ಬಾಳೆಹಣ್ಣನ್ನು ಉಪಯೋಗಿಸ್ತಾ ಇದ್ದೀನಿ. ನೀವು ಚುಕ್ಕೆ ಬಾಳೆಹಣ್ಣು ಕೂಡ ಉಪಯೋಗಿಸ್ಕೋಬೋದು, ನಿಮ್ಗೆ ಯಾವ್ದು ಸಿಕ್ಕಿದ್ರೆ ಅದು ಉಪಯೋಗಿಸ್ಕೋಬೋದು. ಹಾಗೆ ನೀವು ಇಲ್ಲಿ ಕೆಂಪು ಕಲ್ಲು ಸಕ್ಕರೆ ಅಂತಲೇ ಏನಿಲ್ಲ, ಸಕ್ಕರೆ ಕೂಡ ಉಪಯೋಗಿಸ್ಕೋಬೋದು, ಆದರೆ ನಾನು ಕೆಂಪು ಕಲ್ಲು ಸಕ್ಕರೆನ ಉಪಯೋಗಿಸಿದ್ದೀನಿ. ನೋಡಿರಲ್ಲ, ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇವಾಗ ಹಾಲನ್ನು ಹಾಲು ಕೂಡ ಸೇರಿಸ್ಕೊಳ್ಳೋಣ. ನಾನು ಕಂಪ್ಲೀಟಾಗಿ ಹಾಲಿಲ್ಲಿ ಒಂದು 300 ಗ್ರಾಮಷ್ಟು ಹಾಲು, ಅಂದರೆ ಅರ್ಧ ಲೀಟ್ರಲ್ಲಿ 1 ಗ್ಲಾಸಷ್ಟು ತೆಗೆದು ಸೈಡ್ಗೆ ಇಕ್ಕಿದ್ದೀನಿ. ಇನ್ನು ಅರ್ಧ ಲೀಟ್ರ್ ಹಾಲು ಉಪಯೋಗಿಸಿದ್ದೀನಿ ನೋಡಿ ನಾನಿಲ್ಲಿ. ಇವಾಗ ಹಾಲನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ. ನಾನಿಲ್ಲಿ 1 ಗ್ಲಾಸ್ ಹಾಲು 1 ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ. ರೆಡಿಯಾಗಿದೆ, ನಾನು ತೋರಿಸ್ತಾ ಇದ್ದೀನಿ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಬಂದಿತ್ತು. ತಪ್ಪದೆ ನೀವು ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ತುಂಬಾ ಚೆನ್ನಾಗಿತ್ತು. ತಪ್ಪದೆ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.